ಈಗ 30 ಜಿಲ್ಲೆಯ 30 ಸುದ್ದಿಗಳನ್ನ ನೋಡ್ಕೊಂಬೋಣ. ಬೆಳಗಾವಿಯಲ್ಲಿ ನಡೆದ ಕುಸ್ತಿ ಹಬ್ಬದಲ್ಲಿ ಕುಸ್ತಿಪಟು ಕಣ್ಣೀರು. ಜಿಲ್ಲಾಧಿಕಾರಿ ಹೇಳಿಕೆಗೆ ಮನನೊಂದು ರತನ್ ಕುಮಾರ್, ಅಭಿಮಾನಿಗಳು ತೀವ್ರ ಆಕ್ರೋಶ. ವಿಜಯಪುರದ ಚಡಚನಪಟ್ಟಣದಲ್ಲಿ ಎಂಎಸ್ಎಲ್ ವೈನ್ ಶಾಪ್ನಲ್ಲಿ ಕಳ್ಳತನ, ಕಳ್ಳರು ನಡೆಸಿದ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ. ಚಾಮರಾಜನಗರದ ದೇವಲಾಪುರ ಬಳಿ ನಿಯಂತ್ರಣ ತಪ್ಪಿ ಕಾರು ಪಲ್ಟಿ, ಚಾಲಕ ಅವಿನಾಶ್ ಸಾವು. ತೆರಕಣಾಂಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ, ಫೋಟೋ ಕ್ಲಿಕ್ಕಿಸಿ ಸಂಭ್ರಮಿಸಿದ ಹಳೆ ವಿದ್ಯಾರ್ಥಿಗಳು. ಚಿಕ್ಕಬಳ್ಳಾಪುರದ ಇಡಗೂರು ಗ್ರಾಮದಲ್ಲಿನ ಶ್ರೀ ಭೀಮೇಶ್ವರ ಪ್ರೌಢಶಾಲೆ. ಬೋರ್ವೆಲ್ ಲಾರಿ ಪಲ್ಟಿ, ಓರ್ವ ಸಾವು, ಇನ್ನಿಬ್ಬರಿಗೆ ಗಾಯ. ಚಿಕ್ಕಮಗಳೂರಿನ ಶಿವನಿ ಬಳಿ ಘಟನೆ. ಚಿತ್ರದುರ್ಗದ ಹಕ್ಕಿ ತಿಮ್ಮಯ್ಯನಹಟ್ಟಿಯಲ್ಲಿ ಕುಡಿಯುವ ನೀರಿಗಾಗಿ ಜನರ ಪರದಾಟ, ಸರತಿ ಸಾಲಿನಲ್ಲಿ ನಿಂತರೂ ನೀರು ಸಿಗದೆ ಹಾಹಾಕಾರ. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಕುಡಿದ ಮತ್ತಿನಲ್ಲಿ ಗಂಡನಿಂದ ಪತ್ನಿಯ ಕೊಲೆ, ದಾವಣಗೆರೆಯ ಹರಿಹರ ತಾಲೂಕಿನ ಭಾಸ್ಕರ್ರಾವ್ ಕ್ಯಾಂಪಿನಲ್ಲಿ ಘಟನೆ. ಮಲೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ಗದಗ ತಾಲೂಕಿನ ಬಳಗನೂರಿನಲ್ಲಿ ಫೆಬ್ರವರಿ 12ರಂದು ಮೌನಯೋಗಿ ಚಿಕ್ಕಯ್ಯನಕೊಪ್ಪದ ಚನ್ನವೀರ ಶರಣರ 24ನೇ ಪುಣ್ಯ ಸ್ಮರಣೋತ್ಸವ. ಸುದ್ದಿಗೋಷ್ಠಿಯಲ್ಲಿ ಶಿವಾಚಾರ್ಯರು ಮಾಹಿತಿ. ಟೈರ್ ಬಸ್ಟ್ ಆಗಿ ಲಾರಿಗೆ ಸಾರಿಗೆ ಬಸ್ ಡಿಕ್ಕಿ, ಓರ್ವನ ಸ್ಥಿತಿ ಗಂಭೀರ. ಕಲಬುರಗಿಯ ಸೇಡಂ ತಾಲೂಕಿನ ಶೆಟ್ಟಿಹೂಡ ಬಳಿ ಘಟನೆ. ಆಸ್ತಿ ವಿಚಾರಕ್ಕೆ ದಂಪತಿ ಮೇಲೆ ಮಾರಣಾಂತಿಕ ಹಲ್ಲೆ, ಹಾಸನದ ಸಕಲೇಶಪುರ ತಾಲೂಕಿನ ಅಗ್ನಿ ಗ್ರಾಮದಲ್ಲಿ ಘಟನೆ. ಮಹದಾಯಿ ಕಳಸಾ ಬಂಡೂರಿ ಯೋಜನೆ ವಿಚಾರದಲ್ಲಿ ಮೋದಿ ಮೌನ, ಹುಬ್ಬಳ್ಳಿಯಲ್ಲಿ ಗೋ ಬ್ಯಾಕ್ ಮೋದಿ ಪ್ರತಿಭಟನೆ. ಕುಮದ್ವತಿ ನದಿಯಲ್ಲಿ ನೀರಲ್ಲಿ ಮುಳುಗಿ 3 ಬಾಲಕಿಯರು ಸಾವು. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನ ಕೂಲಿ ಗ್ರಾಮದಲ್ಲಿ ಘಟನೆ. ಬಿಜೆಪಿ ಆಪರೇಷನ್ ಟೀಮ್ನಿಂದ ನನಗೂ 30 ಕೋಟಿ ಹಣ ಆಮಿಷ ಬಂದಿತ್ತು. ಕೋಲಾರ ಜೆಡಿಎಸ್ ಶಾಸಕ ಶ್ರೀನಿವಾಸ್ ಗೌಡ ಗಂಭೀರ ಆರೋಪ. ಕೊಪ್ಪಳದ ಸಜೀವಲದ ಹಕ್ಕಿಪಿಕ್ಕಿ ಜನರಿಗೆ ಮೂಲಭೂತ ಸಮಸ್ಯೆ, ಅಧಿಕಾರಿಗಳು ಸಮಸ್ಯೆಗೆ ಪರಿಹಾರ ನೀಡುತ್ತಿಲ್ಲ ಎಂದು ಕಾರ್ಮಿಕ ಸಂಘಟನೆ ಆರೋಪ. ಕೊಡಗು ಜಿಲ್ಲೆ ಸಿದ್ದಾಪುರ ಬಳಿ 17 ವರ್ಷದ ಯುವತಿ ನಿಗೂಢವಾಗಿ ನಾಪತ್ತೆ. 1 ವಾರವಾದರೂ ಯುವತಿ ಪತ್ತೆ ಇಲ್ಲ. ಸಿದ್ದಾಪುರ ಪೊಲೀಸರಿಂದ ಹುಡುಕಾಟ. ಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡರ ಸುಮಲತಾ ಆಂಧ್ರ ಗೌಡ್ತಿ ಹೇಳಿಕೆ ಪ್ರಕರಣ ಪ್ರತಿಕ್ರಿಯೆಗೆ ಅದು ಮುಗಿದ ಅಧ್ಯಾಯ ಎಂದ ಕೆಟಿಎಸ್. ಮಹಿಳೆ ಮಗುವಿನ ಮೇಲೆ ಹರಿದ ಚಾಲಕ ರಹಿತ ಜೀಪ್, ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಬಳಿ ಘಟನೆ. ಮೈಸೂರಿನಲ್ಲಿ ನೂತನ ಬಿಜೆಪಿ ಭವನ ಉದ್ಘಾಟನೆ. ಚಾಮರಾಜಪುರಂನ ರಾಮಸ್ವಾಮಿ ವೃತ್ತದ ಬಳಿ ಇರುವಂತಹ ಕಟ್ಟಡ ಬಿಜೆಪಿ ಪಕ್ಷಕ್ಕೆ ಕೊಡುಗೆಯಾಗಿ ನೀಡಿದ ಉದ್ಯಮಿ ರಾಜೇಂದ್ರ. ವಾಯು ವಿಹಾರಕ್ಕೆ ತೆರಳಿದ ವೇಳೆ ವೃದ್ಧೆಯ ಸರಗಳ್ಳತನ, ಬೈಕ್ನಲ್ಲಿ ಬಂದ ಖದೀಮರಿಂದ ಕೃತ್ಯ. ನೆಲಮಂಗಲ ತಾಲೂಕಿನ ತ್ಯಾಮಗುಂಡುವಿನಲ್ಲಿ ಘಟನೆ. ರಾಯಚೂರಿನ ಹಟ್ಟಿ ಚಿನ್ನದ ಗಣಿಯಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರ ಮೇಲೆ ಮಣ್ಣು ಕುಸಿತ, ಓರ್ವ ಕಾರ್ಮಿಕ ಸಾವು, 3 ಗಾಯ. ರಾಮನಗರದಲ್ಲಿ ವಿವಿಧ ಕಾಮಗಾರಿಗೆ ಅನಿತಾ ಕುಮಾರಸ್ವಾಮಿ ಚಾಲನೆ, ನಮಗೆ ಅನುಕೂಲ ಮಾಡಿಕೊಡಿ ಎಂದು ಸಾರ್ವಜನಿಕರ ಒತ್ತಾಯ. ಶಿವಮೊಗ್ಗದಲ್ಲಿ ಗಾಂಜಾ ಮತ್ತಿನಲ್ಲಿ ಯುವಕರ ಗುಂಪು ಗಲಾಟೆ, ಯುವಕರನ್ನ ವಶಕ್ಕೆ ಪಡೆದು ಪೊಲೀಸರಿಂದ ಎಚ್ಚರಿಕೆ. ಜೋಳದ ದಂಟನ್ನು ಹೊತ್ತೊಯ್ತಿದ್ದ ಲಾರಿಗೆ ವಿದ್ಯುತ್ ತಂತಿ ತಗುಲಿ ಬೆಂಕಿ, ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ತೆಲಂಗಾರದಲ್ಲಿ ಘಟನೆ. ಸಿದ್ಧಗಂಗಾ ಮಠಕ್ಕೆ ಹೋಗುವ ರಸ್ತೆಯ ರೈಲ್ವೆ ಗೇಟ್ ಬಳಿ ಮೇಲ್ಸೇತುವೆ ಹಾಗೂ ಶ್ರೀಗಳಿಗೆ ಭಾರತ ರತ್ನ ನೀಡುವಂತೆ ಒತ್ತಾಯ, ವಿವಿಧ ಕನ್ನಡ ಪರ ಸಂಘಟನೆಗಳು ರೈಲು ತಡೆಗೆ ಯತ್ನ. ಉಡುಪಿ ಜಿಲ್ಲೆಯ ಮಂಜೂರಿನಲ್ಲಿ ಸುಟ್ಟ ಸ್ಥಿತಿಯಲ್ಲಿರುವ ಶವ ಪತ್ತೆ, ಸ್ಥಳದಲ್ಲಿ ಪೊಲೀಸರಿಂದ ಪರಿಶೀಲನೆ. ಯಾದಗಿರಿ ಜಿಲ್ಲೆಯ ರೈತರ ಕೈ ಹಿಡಿಯದ ಸಾಸಿವೆ ಬೆಳೆಗೆ ಮಾರುಕಟ್ಟೆ ಕಲ್ಪಿಸಿಕೊಡುವಂತೆ ರೈತರ ಆಗ್ರಹ. ಬಿಎಸ್ವೈ ಹಾಗೂ ಪುತ್ರ ವಿಜಯೇಂದ್ರ ಮುಂಬೈನಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಗೃಹ ಬಂಧನ ಮಾಡಲಾಗಿದೆ. ಬೀದರ್ನಲ್ಲಿ ಬಿಎಸ್ವೈ ವಿರುದ್ಧ ಸಚಿವ ಬಂಡೆಪ್ಪ ಕಾಶೆಂಪೂರ್ ಹೊಸ ಬಾಂಬ್. ನೀವು ಗೆದ್ದಿರೋದು 37 ಸ್ಥಾನ, ನಿಮಗೆ ಕ್ಲರ್ಕ್ ಅಲ್ಲದೆ ಡಿಸಿ ಹುದ್ದೆ ಕೊಡೋಕ್ಕಾಗುತ್ತಾ? ಬಳ್ಳಾರಿಯಲ್ಲಿ ಸಿಎಂ ಬಗ್ಗೆ ಶ್ರೀರಾಮುಲು ವ್ಯಂಗ್ಯ. ಬಾಗಲಕೋಟೆಯಲ್ಲಿ ಸರ್ವಧರ್ಮ ಸಭೆ, ಶಾಂತಿ ಸುವ್ಯವಸ್ಥೆಯಿಂದ ಗುಡೆ ಇಜ್ತೆಮಾ ಆಚರಿಸಲು ಡಿಸಿ ಸಲಹೆ.
ಹಣಕಾಸಿನ ವಿಚಾರಕ್ಕಾಗಿ ಸ್ನೇಹಿತರ ನಡುವೆ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯ. ಬೆಂಗಳೂರಿನ ಹೊಸಗುಡ್ಡದಹಳ್ಳಿಯಲ್ಲಿ ಘಟನೆ.